ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್‌ಪ್ರೆಸ್. ಇವತ್ತಿನ ದಿನ ಒಳ್ಳೆ ಮಾಹಿತಿ, ಒಳ್ಳೆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಯಾವುದೇ ಒಂದು ಮನೆಗೆ ಹೋಗ್ತೀವಿ ಅಂದ ತಕ್ಷಣ ಬಾಡಿಗೆ ಮನೆ ಆಗ್ಬೋದು, ಇಲ್ಲ ಸ್ವಂತ ಮನೆ ಆಗ್ಬೋದು. ಎರಡು ಮನೆಗೆ ಯಾವುದೋ ಒಂದಕ್ಕಾದರೂ ಅವ್ರ ಅನುಕೂಲಕ್ಕೆ ತಕ್ಕಂಗೆ ನಾವು ಹೋಗ್ತೀವಿ, ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿದಾಗ ಆಗುತ್ತೆ, ಒಂದೊಂದು ಮನೆಗಳಿಗೆ ಹೋದಾಗ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟಗಳು ಬರುತ್ತೆ. ಏನಪ್ಪ, ಹಿಂದಿನ ಮನೇಲಿದ್ದು ಚೆನ್ನಾಗಿದ್ವಿ, ಅನುಕೂಲವಾಗಿದ್ದು, ಅದಕ್ಕೆ ಈ ಮನೆ ಇನ್ನೊಂದು ಮನೆಗೆ ಹೋಗೋಣ, ಇನ್ನೂ ಅನುಕೂಲವಾಗಿರೋ ಮನೆಗೆ ಹೋಗೋಣ ಅಂತ ಬಂದರೆ ಈ ಮನೇಲಿ ಸಾಕಷ್ಟು ಕಷ್ಟಗಳು ಬರ್ತಾ ಇದೆ. ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾ ಇದೆ. ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ? ಯಾವತ್ತೂ ಇಲ್ಲದೆ ಇರೋ ಕಷ್ಟಗಳು ಈಗ ನಮಗೆ ಬರ್ತಾ ಇದೆಯಲ್ಲ, ಏನಪ್ಪ ಇದು? ಯಾಕೆ ಇಷ್ಟನ್ನು ಅನುಭವಿಸ್ತಾ ಇದ್ದೀವಿ ನಾವು? ಯಾರಿಗೇನು ಮಾಡಿದ್ದೀವಿ? ಯಾರಿಗೇನಾರು ಮೋಸ ಮಾಡಿದ್ದೀವಾ? ಇಲ್ಲ ನಮ್ಮ ಕರ್ಮದ ಫಲಗಳನ್ನ ಏನಾರು ಅನುಭವಿಸ್ತಾ ಇದ್ದೀರಾ? ಏನು ಕರ್ಮ ಇದು ನಮಗೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ನಮ್ಮಲ್ಲಿ ನಮಗೇನೆ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ನಾನಾ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಏನಿದನ್ನು ಏನು ಮಾಡೋದು? ನಮಗೆ ಯಾಕೆ ಕೆಲಸಗಳು ಹೋಗುತ್ತೆ, ದುಡ್ಡುಗಳು ಲಾಸ್ ಆಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಸಾಕಷ್ಟು ಸಮಸ್ಯೆಗಳು, ಒಂದಲ್ಲ ಎರಡಲ್ಲ, ಸಾಕಷ್ಟು ನೊಂದು ಬಿಡ್ತಾರೆ ಒಂದೊಂದು ಮನೆಗೆ ಹೋಗಿ. ಅಷ್ಟು ಒಂದೊಂದು ಮನೆ ಅಷ್ಟು ಹೇಳೋಕ್ಕೆ ಆಗಲ್ಲ ಬಿಡಿ, ಆ ರೀತಿ ನೋವನ್ನು ಅನುಭವಿಸ್ತಾರೆ. ಆ ರೀತಿ ಮನೆಗಳು ಕೂಡ ಇರುತ್ತೆ. ಅದಕ್ಕೆ ಕೆಲವೊಂದು ಚಿಕ್ಕ ಪುಟ್ಟ ಮನೆಯಲ್ಲೇ ಪರಿಹಾರ ಮಾಡ್ಕೊಬೋದು. ತುಂಬಾ ದೊಡ್ಡದು ಕಷ್ಟ ಎಲ್ಲ ತೀರಲ್ಲ, ಸ್ವಲ್ಪ ಚಿಕ್ಕ ಪುಟ್ಟ ಬಿದ್ದವನಿಗೆ ಒಂದು ಸ್ವಲ್ಪ ಕೈ ಕೊಟ್ಟು ಹೆತ್ತಂಗೆ ಪರಿಹಾರ ಕೂಡ ನಾವು ಮನೇಲೇ ಮಾಡ್ಕೊಬೋದು. ಅದು ಏನು ಪರಿಹಾರ ಅಂತಲೂ ಕೂಡ ನಾವು ನೋಡೋಣ. ಈಗ ನಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ನಾವು ಒಂದು ಚಿಹ್ನೆನ ಬರಿಬೇಕು, ಸ್ವಸ್ತಿಕ್ ಚಿಹ್ನೆ. ಅದು ಯಾವಾಗ ಅಂತೋದಾದರೆ ಯಾವಾಗ ಬರಿಬೇಕು ಅನ್ನೋದಾದರೆ, ತಿಂಗಳಲ್ಲಿ 2 ದಿನ, ತಿಂಗಳಲ್ಲಿ 2 ಸಲ, 15 ದಿನಕ್ಕೊಂದು ಸಲ, 15 ದಿನಕ್ಕೊಮ್ಮೆ ಕೃಷ್ಣ ಪಕ್ಷ ಮತ್ತು ಶುಕ್ರ ಪಕ್ಷ ಅಂತ ಬರುತ್ತೆ. ಅಮಾವಾಸ್ಯೆ ಆದಮೇಲೆ ಬರುತ್ತಲ್ಲ ಶುಕ್ರ ಪಕ್ಷದಲ್ಲಿ ನಾವು ಮುಖ್ಯ ದ್ವಾರ, ನಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿಣದಲ್ಲಿ ಸ್ವಸ್ತಿಕ್ ಚಿಹ್ನೆನ ಬರೀಬೇಕು. ತುಂಬ ಒಳ್ಳೆಯದು, ಲಕ್ಷ್ಮೀ ಸ್ವರೂಪನೇ ಅಂತ ಅನ್ಬೋದು. ಯಾವಾಗಲೂ ಅಷ್ಟೇ, ಗುರುವಾರ ಬರುತ್ತೆ ಅಮಾವಾಸ್ಯೆ ಆದಮೇಲೆ ಶುಕ್ರ ಪಕ್ಷದಲ್ಲಿ ಗುರುವಾರದ ದಿನ ಅರಿಶಿಣದಲ್ಲಿ ಸ್ವಸ್ತಿಕ್ ಚಿಹ್ನೆನ ಬರೀ, ತುಂಬ ಒಳ್ಳೆಯದು. ಬರೆದು ನೋಡಿ, ನಮಗೆ ಕೂಡ ಸ್ವಲ್ಪ ಕಾಲಕ್ರಮೇಣ ಹಂಗಂಗೆ ಸ್ವಲ್ಪ ಕಷ್ಟಗಳೆಲ್ಲನೂ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಹಾಗೆ ನಾವು ತುಳಸಿ ಗಿಡನೂ ಆವತ್ತಿನ ದಿನವೇ ನಾವು ಹೋಗಿ ಒಂದು ತುಳಸಿ ಗಿಡನ ತಂದು ಮನೆ ಮುಂದೆ ಇಟ್ಟು ನಾವು ಪೂಜೆ ಮಾಡೋದು ಇನ್ನೂ ಒಳ್ಳೆಯದು ಅಲ್ವಾ? ಮನೆ ಮುಂದೆ ತುಳಸಿ ಇರಬೇಕಂತೆ. ನಮ್ಮ ಕಷ್ಟಗಳಾಗಲಿ ನಮ್ಮ ಸುಖಗಳಾಗಲಿ ತುಳಸಿ ಬೆಳೀತಾ ಇದ್ದರೆ ನಮ್ಮ ಏಳಿಗೆ ಕೂಡ ತುಳಸಿ ಮುಖಾಂತರವಾಗಿ ನಾವು ತಿಳ್ಕೊಬೋದು. ನಮ್ಮ ಮನೆ ತುಳಸಿ ತುಂಬ ಚೆನ್ನಾಗಿ ಬೆಳೀತಾ ಇದೆ, ನಾವು ಚೆನ್ನಾಗಿದ್ದೀವಿ, ಮುಂದೆ ಬರೋ ದಿನಗಳು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನಮಗೆ ಒಂದು ಸೂಚನೆ ಅಂತೂ ಕೊಟ್ಟೇ ಕೊಡುತ್ತೆ. ಹಾಗೆ ಮನೇಲಿಗಷ್ಟೇ ದೇವ್ರ ಪೂಜೆ ಮಾಡಿ ಮನೇಲಿ ಫುಲ್ಲು ಮನೆ ತುಂಬ ಧೂಪನ ತೋರಿಸಿ, ತುಂಬ ಒಳ್ಳೆಯದು. ಸಾಂಬ್ರಾಣಿ ಹೊಗೆ ಅಂತೂ ತೋರಿಸಿದ್ರೆ ಮನೆಗೆ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ಮನೇಲಿ ಅಷ್ಟು ಪೂಜೆ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ. ಇದೇ ರೀತಿ ಮಾಡ್ಕೊಂಬನ್ನಿ. ನಮ್ಮ ಮನೆ ಬರೋ ಕಷ್ಟಗಳೆಲ್ಲನೂ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತಾ, ಒಂದೇ ಸಲ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇಂಥ ವಿಡಿಯೋಗಳನ್ನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಂಥ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ.